ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ನಮ್ಮ ದೇಶದಲ್ಲಿ ಇರುವಂತಹ ಚುನಾವಣಾ ವ್ಯವಸ್ಥೆ ಬದಲಾವಣೆ ಆಗಬೇಕಾಗಿದೆ ಅಂದ್ರು ನಿವೃತ್ತ ನ್ಯಾಯಮೂರ್ತಿ ಅರಳಿ ನಾಗರಾಜು. ಹೌದು, ಕರ್ನಾಟಕ ರಾಜ್ಯದ ನಿವೃತ್ತ ನ್ಯಾಯಮೂರ್ತಿಗಳಲ್ಲಿ ಪ್ರಮುಖರು ಆದ ಅರಳಿ ನಾಗರಾಜ್ ರವರೊಂದಿಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ರವರು ಮುಕ್ತವಾಗಿ ಸಂವಾದ ಮಾಡಿ ಅವರು ಬೆಳೆದು ಬಂದ ಹಾದಿ, ಪ್ರಸ್ತುತ ಯುವ ಜನತೆಯ ನಡೆ, ಭ್ರಷ್ಟಾಚಾರ ನಿರ್ಮೂಲನೆ ಬಗ್ಗೆ ಮುಕ್ತವಾಗಿ ವೀಕೆಂಡ್ ಸಂವಾದ ಮಾಡಿದ್ದಾರೆ. ಹಲೋ, ಹಾಯ್, ನಮಸ್ಕಾರ. ನಾನು ನಿಮ್ಮ ಬಸವರಾಜ್ ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು. ವಿಶೇಷವಾಗಿ ಪ್ರತಿ ವಾರನೂ ಸಹ ನಮ್ಮ ರಾಜ್ಯದಲ್ಲೇ ಅತ್ಯಂತ ಪ್ರಭಾವಿ ಮತ್ತೆ ಜನಪ್ರಿಯ ಪ್ರಗತಿಪರ ಚಿಂತಕರನ್ನ ನಾನು ಪರಿಚಯ ಮಾಡಿಸ್ತಕ್ಕಂಥದ್ದು ತುಂಬಾ ವಾಡಿಕೆ. ಈ ಬಾರಿ ನಾನು ಪರಿಚಯ ಮಾಡ್ತಾ ಇರ್ತಕ್ಕಂಥದ್ದು ಬಹುಶಃ ನೋಡಿರ್ತೀರಾ, ಇವರೇ ನಮ್ಮ ಎಮ್ಮೆಯ ಅರಳಿ ನಾಗರಾಜು ಅಂತ ಕರೀತಾರೆ ಎಲ್ಲರೂ ಸಹ. ಇವರು ಒಂದ್ ರೀತಿ ನಿವೃತ್ತ ನ್ಯಾಯಾಧೀಶರು. ವಿಶೇಷವಾಗಿ ಸಾಕಷ್ಟು ಒಂದ್ ರೀತಿ ಬದುಕಿನ ಒಂದ್ ರೀತಿ ಬವಣೆಯಲ್ಲಿ ವಿಶೇಷವಾಗಿ ರೈತಾಪಿ ಕುಟುಂಬದಿಂದ ಬಂದು ಸಾಕಷ್ಟು ಕಷ್ಟಪಟ್ಬಿಟ್ಟು ಒಂದ್ ರೀತಿ ಒಬ್ಬ ನಿವೃತ್ತ ನ್ಯಾಯಾಧೀಶರಾಗಿ ಒಂದ್ ರೀತಿಗೆ ಈಗ ಪ್ರಸ್ತುತ ಇದ್ ಮಾಡ್ತಾ ಇದ್ದಾರೆ. ಸಾಕಷ್ಟು ಸವಾಲುಗಳು ಕಂಡಿದ್ದಾರೆ, ಸಾಕಷ್ಟು ಸಮಸ್ಯೆಗಳು ಕಂಡಿದ್ದಾರೆ. ಮತ್ತೆ ಈ ನಾಡು ನುಡಿ ಜಲದ ಬಗ್ಗೆ ಸಾಕಷ್ಟು, ಮತ್ತೆ ಯುವ ಜನತೆ ಬಗ್ಗೆ, ಯುವ ಪೀಳಿಗೆ ಬಗ್ಗೆ, ಈ ದೇಶದ ಭವಿಷ್ಯದ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡಿದ್ದಾರೆ. ಇವ್ರ ಜೊತೆ ನಾವು ಸಮಗ್ರವಾಗಿ ಚರ್ಚೆ ಮಾಡೋಣ. ಬನ್ನಿ ವೀಕ್ಷಕರೇ. ಸರ್ ನಮಸ್ತೆ. ನಮಸ್ತೆ. ಸ್ವಾಗತ. ಪ್ರಥಮವಾಗಿ ಎಲ್ಲ ವೀಕ್ಷಕರಿಗೆ ನನ್ನ ಪ್ರೀತಿಪೂರ್ವಕ ಶರಣಾರ್ಥಿಗಳು. ತಮಗೂ ಕೂಡ ಹೇಳಿ ಸರ್. ಈಗ ವಿಶೇಷವಾಗಿ ಒಂದ್ ರೀತಿ ತಾವು ವಿಶೇಷವಾಗಿ ಒಬ್ಬ ರೈತಾಪಿ ಕುಟುಂಬದ ದಿಂದ ಬಂದು ಒಬ್ಬ ಕಲ್ಯಾಣ ಕರ್ನಾಟಕದಲ್ಲಿ ಜನಿಸ್ತೀರ, ಒಂದು ಅವಿಭಕ್ತ ಕುಟುಂಬದಲ್ಲಿ. ಇಂತಹ ಸಂದರ್ಭದಲ್ಲಿ ನೀವೇನಾದ್ರು ಕನ್ಸ್ ಕಂಡಿದ್ರ ಒಬ್ಬ ನ್ಯಾಯಾಧೀಶರಾಗಿ ನಿವೃತ್ತಿ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಏನೋ ಕನ್ಸ್ ಕಂಡಿದ್ರ? ನಾನು ಕೊಪ್ಪಳ ಜಿಲ್ಲೆಯ ಗಂಗಾವತಿ ಪಟ್ಟಣದಲ್ಲಿ ಜನಿಸಿದಂಥ ವ್ಯಕ್ತಿ. ನಮ್ಮದು ವ್ಯವಹಾರಸ್ಥರ ಕುಟುಂಬ ಮತ್ತು ರೈತಾಪಿ. ಹೀಗಾಗಿ ನಾನು ನ್ಯಾಯಾಧೀಶನ ಕನಸು ಎಂದೂ ಕಂಡಿರಲಿಲ್ಲ. ನಾನು ವೈದ್ಯನಾಗಬೇಕು ಅಂತ ನಮ್ಮ ತಂದೆಯ ಅಪೇಕ್ಷೆ ಇತ್ತು, ನನ್ನ ಅಪೇಕ್ಷೆನೂ ಇತ್ತು. ಹಾಗಾಗಿ ನಾನು SSLCಯಲ್ಲಿ PUCಯಲ್ಲಿ ವಿಜ್ಞಾನ ವಿಷಯಗಳನ್ನು ತಗೊಂಡಿದ್ದೆ. ಅನಿವಾರ್ಯ ಕಾರಣಗಳಿಗಾಗಿ ನನಗೆ 5 ಜನ ತಮ್ಮಂದಿರು. BSc ಮೊದಲನೇ ವರ್ಷ ಪಾಸ್ ಆದ ಮೇಲೆ MBBSಗೆ ಅಪ್ಲೈ ಮಾಡಿದ್ದೆ. ಸಿಕ್ಕಿತ್ತು ಸೀಟು. ನಮ್ಮ ತಾತನ ಮನೆಯಲ್ಲೂ ನಮ್ಮ ತಾಯಿ ತಂದೆಯವ್ರ ಮನೆ. ಅವ್ರೇನು ಹೇಳಿದರು, 5 ಜನ ತಮ್ಮಂದಿರಿದ್ದಾರೆ, ಅವ್ರನ್ನು ವಿದ್ಯಾಭ್ಯಾಸ ಮಾಡಿಸು, ನೀನು ಬಿಟ್ಟು ಮನೆ ಜವಾಬ್ದಾರಿ ತಗೋ ಅಂತ ಅವರು ನನಗೆ ಉಪದೇಶ ಮಾಡಿದರು. ಇನ್ನೊಬ್ಬರಿಗಾಗಿ ಸ್ವಲ್ಪ ಕಳ್ಕೋಬೇಕು, ಸ್ವತಃ ಬೆನ್ನಿಂದ ಬಿದ್ದು ತಮ್ಮನವರಿಗಾಗಿ ನೀನು ಒಂಚೂರು ಕಳ್ಕೊಳ್ಳೋದಿಲ್ಲ ಅಂದರೆ ನಾಳೆ ದೇಶಕ್ಕೆ ಏನು ಕಳ್ಕೊಳ್ತೀಯ ಅಂತ ಬೋಧನೆ ಮಾಡಿದರು. ಅದು ಸರಿ ಅನ್ನಿಸ್ತು ನನಗೆ. ಬಿಟ್ಟೆ. 2 ವರ್ಷ ಆದಮೇಲೆ ನಾನು ಪದವೀಧರ ಆಗಬೇಕು ಅಂತ ಆಸೆ ಬಂದು BA ಮಾಡ್ಕೊಂಡೆ. ವಿಜ್ಞಾನ ವಿಷಯಗಳು ಹೋದು, ಇದು BA ವಿಷಯಗಳು ತಗೊಂಡೆ. ನಾನು 7 ವರ್ಷ ಮುಗೀತು. 7 ವರ್ಷದ ಅವಧಿಯಲ್ಲಿ ವ್ಯವಸಾಯ, ವ್ಯಾಪಾರ, ರಾಜಕಾರಣ, ಸಮಾಜ ಕೆಲಸ ಇವೆಲ್ಲದರಲ್ಲಿ ನಾನು ತೊಡಗಿಸ್ಕೊಂಡೆ. ನನ್ನ ತಮ್ಮಂದಿರು ಒಬ್ಬೊಬ್ಬರೇ ವಿದ್ಯಾಭ್ಯಾಸ ಮುಗಿಸಿ ಒಂದೊಂದೇ ಜವಾಬ್ದಾರಿ ತಗೊಂಡಿದ್ದರಿಂದ ನಾನು ನನ್ನದೇ ಆದಂಥದ್ದು ಏನಾದರೂ ಮಾಡಬೇಕು. ಛಲ ಬೇಕು ಶರಣಂಗೆ ಪರಧನವನ್ನು ಅಲ್ಲೇನೆಂಬ ಅಂತಾರ. ಪರಧನ ಅಂದ್ರೆ ಅಜ್ಜ ದುಡ್ದಿಟ್ಟಿದ್ದು ತಗೊಂಡ್ರು ಪರಧನ, ಅಪ್ಪ ದುಡ್ದಿಟ್ಟು ತಗೊಂಡ್ರು ಪರಧನ. ಅದನ್ನು ಬಿಟ್ಟು ನಾನು ನನ್ನ ಹೆಂಡತಿ ಮಕ್ಕಳನ್ನು ನನ್ನ ಆದಾಯದಲ್ಲೇ, ನನ್ನ ಕಾಯಕದಿಂದ ಬಂದ ಉತ್ಪನ್ನದಲ್ಲಿ ಸಾಕಬೇಕು ಅಂತ ಅಂದ್ಕೊಂಡೆ. ಹಾಗಾಗಿ ನಾನು 29ನೇ ವಯಸ್ಸಿಗೆ ಕಾನೂನು ಪದವಿಗೆ ವಿದ್ಯಾರ್ಥಿಯಾಗಿ ಸೇರ್ಕೊಂಡೆ. ನಾನು ಅಲ್ಲಿ ಬಳ್ಳಾರಿಯಲ್ಲಿ ಸೇರಿದೆ. ನಮ್ಮ ಗಂಗಾವತಿಯಲ್ಲಿ ಕಾನೂನು ಪದವಿ ಮಹಾವಿದ್ಯಾಲಯ ಇರಲಿಲ್ಲ. ಹಾಗಾಗಿ ಬಳ್ಳಾರಿಯಲ್ಲಿ ನಾನು ಪ್ರವೇಶ ಪಡೆದೆ. ಅನುಕೂಲ ಆದಾಗೆಲ್ಲ ಹೋಗಿ ಬರ್ತಿದ್ದೆ. ಮನೆ ಜವಾಬ್ದಾರಿ ಜೊತೆಗೆ ಅದನ್ನು ಒಂದಿಷ್ಟು ಓದಿ 1983ರಲ್ಲಿ 33ನೇ ವಯಸ್ಸಿನಲ್ಲಿ ನಾನು ವಕೀಲನಾದೆ. ವಕೀಲನಾಗೋದು ನನಗೆ ಇಷ್ಟ ಇದ್ದಿಲ್ಲ. ಆದರೆ ಆಗಿನ ಪರಿಸ್ಥಿತಿಯಲ್ಲಿ ಅದನ್ನು ಬಿಟ್ಟರೆ ಬೇರೆದಿಲ್ಲ ಅಂತ ಅನಿಸ್ತು ನನಗೆ. ಅದು ಇಷ್ಟ ಇರದಿದ್ದರೂ ಕೂಡ ಒಮ್ಮೆ ಪ್ರವೇಶ ಪಡೆದ ಮೇಲೆ ಇಷ್ಟಪಟ್ಟು ಅದನ್ನು ಓದೋಕ್ಕೆ ಶುರು ಮಾಡಿದೆ. ನನಗೆ ಹೇಳಿದರು ಏನಂತ, ಯಾವುದೇ ಕೆಲಸ ದೇವರು ನಮಗೆ ಅವಕಾಶ ಒದಗಿಸ್ಕೊಟ್ರು ನಮಗೆ ಇಷ್ಟ ಇರದಿರಲಿ ಅನಿವಾರ್ಯವಾಗಿ ತಗೊಂಡ್ರು ಕೂಡ ಅದನ್ನು ಇಷ್ಟಪಟ್ಟು ಮುಂದುವರಿಬೇಕು. ಅದನ್ನು ಇಷ್ಟಪಟ್ಟು ಮುಂದುವರೆದ್ರೆ, ಪ್ರೀತಿಯಿಂದ ಆ ಕೆಲಸ ಮಾಡಿದರೆ ನೀವು ಯಶಸ್ಸನ್ನು ಪಡೆದೇ ತೀರ್ತೀರಿ ಅಂತ ಹೇಳಿದ್ರು. ಹೀಗಾಗಿ ನಾನು ಕಾನೂನು ಪದವೀಧರ ಆದೆ. 8 ವರ್ಷ ವಕೀಲ ವೃತ್ತಿ ಮಾಡಿದೆ. ರಾಯಚೂರು ನಮ್ಮ ಜಿಲ್ಲಾ ಕೇಂದ್ರ ಇತ್ತು. ಅದು ಮಾಡಿದಾಗ ಏನನ್ನಾದರೂ ಹೆಚ್ಚಿನ ಸಾಧಿಸಬೇಕು ಅನ್ನೋ ಒಂದು ತುಡಿತ ಇತ್ತಲ್ಲ. 7 ವರ್ಷಕ್ಕಿಂತ ಹೆಚ್ಚು ಯಾರು ನಿರಂತರವಾಗಿ ವಕೀಲ ವೃತ್ತಿ ಮಾಡಿದಿರಿ ಅವರು ನೇರವಾಗಿ ಜಿಲ್ಲಾ ನ್ಯಾಯಾಧೀಶರಾಗಬಹುದು ಅಂತ
ಸರ್ಕಾರಿ ಅಧಿಸೂಚನೆ ಬಂತು ಹೈಕೋರ್ಟಿಂದ. ಅದು ಬಂದ ಮೇಲೆ ನನಗನಿಸ್ತು ಅದನ್ನ ಯಾಕೆ ಪ್ರಯತ್ನ ಮಾಡಬಾರ್ದು ಅಂತೇಳಿ. ನನ್ನ ಸ್ನೇಹಿತರೆಲ್ಲರೂ ನೀನು ಮಾಡಿದ್ರೆ ಆಯ್ಕೆ ಆಗೋ ಸಾಧ್ಯತೆ ಹೆಚ್ಚಿದೆ ಅಂದರು. ಅರ್ಜಿ ಹಾಕಿದೆ, ಸಂದರ್ಶನಕ್ಕೂ ಹಾಜರಾದೆ. ದೇವರ ದಯೆಯಿಂದ ನಾನು ಆಯ್ಕೆ ಆಗೇ ಬಿಟ್ಟೆ. ಪ್ರಥಮವಾಗಿ ಬೆಳಗಾವಿ ಜಿಲ್ಲೆ ಹೆಚ್ಚುವರಿ ಜಿಲ್ಲಾ ನ್ಯಾಯಾಧೀಶನಾಗಿ ನೇಮಕಗೊಂಡೆ. 15 ವರ್ಷ ಜಿಲ್ಲಾ ನ್ಯಾಯಾಧೀಶನಾಗಿ ಯಶಸ್ವಿಯಾಗಿ ಕೆಲಸ ಮಾಡಿದ್ರಿಂದ ಹೈಕೋರ್ಟ್ ಅದನ್ನು ನನ್ನ ಅರ್ಹತೆ ಮನಗಂಡು ಹೈಕೋರ್ಟ್ ಜಡ್ಜನ್ನಾಗಿ ಮಾಡಿದೆ. ಹೀಗಾಗಿ 4 ವರ್ಷ ಕೆಲವು ತಿಂಗಳು ಹೈಕೋರ್ಟ್ ಜಡ್ಜಾಗಿ ಕೆಲಸ ಮಾಡಿ ಸಮಾಜಕ್ಕೆ ಅರ್ಪಣೆ ಮಾಡ್ಕೊಳ್ಳೋಣ, ಒಂದು ಸ್ವಲ್ಪ ನಮ್ಮ ಚಿತ್ತ ಸಮಾಜಕ್ಕೆ ಹರಿಸೋಣ. ಕೌಟುಂಬಿಕ ಜವಾಬ್ದಾರಿ ಏನೂ ಇಲ್ಲ. 3 ಜನ ಮಕ್ಕಳು ಎಲ್ಲರೂ ತಮ್ಮ ಕಾಲ ಮೇಲೆ ನಿಂತಾರೆ. ಅವ್ರ ವಯಸ್ಸಿನಲ್ಲಿ ನಾನೇನು ಗಳಿಸ್ತಿದ್ದೆ ಅದರ ಎಷ್ಟೋ ಪಟ್ಟು ಹೆಚ್ಚು ಗಳಿಸಂಗಾದ್ರು ಅವರು. ಹೀಗಾಗಿ ಕುಟುಂಬಕ್ಕೆ ನನ್ನ ಅವಶ್ಯಕತೆ ಇಲ್ಲ ಅಂತಂದಾಗ ನಾವು ಸ್ವಲ್ಪ ದೇಶದ ಕಡೆಗೆ ಹೋಗ್ಬೇಕಂತೇಳಿ, ಹಾಗಾಗಿ ಎಲ್ಲ ಶಾಲಾ ಕಾಲೇಜುಗಳಿಗೆ ಏನು ಮಾಡಬೇಕಂತ ಯೋಚನೆ ಬಂದಾಗ ವಿವೇಕಾನಂದರು ಒಂದು ವಾಣಿ ಬಂತು ನನಗೆ. ನೀನು ಗಳಿಸಿದ ಜ್ಞಾನವನ್ನು ದೇಶದ ಒಳಿತಿಗಾಗಿ ಬಳಸದಿದ್ದಲ್ಲಿ ನೀನೇ ಪ್ರಥಮ ದೇಶದ್ರೋಹಿ ಅಂತ ಹೇಳ್ಯಾರು. ಅದನ್ನು ನಾನು ನನ್ನ ವಿಸಿಟಿಂಗ್ ಕಾರ್ಡ್ನಲ್ಲಿ ಹಾಕ್ಕೊಂಡು, ಹಾಗಾದರೆ ಜ್ಞಾನ ದೇಶಕ್ಕೆ ಒಳಿಕೆ ಬಳಸಬೇಕಂದ್ರೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಭ್ರಷ್ಟಾಚಾರ, ಜಾತೀಯತೆ, ಅಪರಾಧ, ಅನೈತಿಕತೆ ದಿನೇ ಹೆಚ್ಚಾಗ್ತಾ ಇದ್ದಾವೆ. ಎಷ್ಟೇ ಕಠಿಣ ಕಾನೂನುಗಳು ಬಂದರೂ ಕೂಡ ಇವುಗಳ ನಿಯಂತ್ರಣ ಆಗಕ್ಕೆ ಸಾಧ್ಯ ಇಲ್ದಂಗೆ. ಇದಕ್ಕೆ ಕಾರಣ ಅಂತ ಹೇಳಿದ್ರೆ ಕಾನೂನುಗಳನ್ನು, ಸಂವಿಧಾನವನ್ನು ಜಾರಿಗೆ ತರುವಲ್ಲಿ ನಾವು ಸೋತಿದ್ದೇವೆ ಅಂತಾರೆ. ಹಾಗಾದರೆ ಬದಲಾವಣೆ ಬರಬೇಕಾಗಿತ್ತು ಅಂತ ಹೇಳಿದ್ರೆ ನನ್ನಂಥ ಹಿರಿಯ ನಾಗರಿಕ 60 ವರ್ಷ ದಾಟಿದವರಿಂದ ಬದಲಾವಣೆ ತರೋದು ಭಾಳ ಕಷ್ಟ. ಯುವ ಜನರು ಮನಸ್ಸು ಮಾಡಿದರೆ ಅವರು ಬದಲಾವಣೆ ತರೋಕ್ಕೆ ಸಾಧ್ಯತೆ ಐತಿ. ಆದ್ದರಿಂದ ಯುವ ಜನರಲ್ಲಿ ದೇಶಾಭಿಮಾನ ತುಂಬಬೇಕು. ಬದಲಾವಣೆಯ ಅವಶ್ಯಕತೆ ಎಷ್ಟು, ಅವರಿಗಾಗಿ ಅವಶ್ಯಕತೆ ಎಷ್ಟು ಅಂತ ತಿಳಿಸ್ಬೇಕು. ಈ ಕಾರಣಕ್ಕಾಗಿ ನಾನು ನಿವೃತ್ತನಾದ ನಂತರ ಈ ಕಾರ್ಯದಲ್ಲಿ ಮುಂದುವರೆದಿದ್ದೀನಿ. ತಾವು ಕಿತ್ತೂರು ಕರ್ನಾಟಕದಲ್ಲಿ ಜನಿಸ್ತೀರಾ, ವಿಶೇಷವಾಗಿ ಕಲ್ಯಾಣ ಕರ್ನಾಟಕ, ಒಂದು ರೀತಿ ಗಂಗಾವತಿಲಿ. ಆನಂತರ ತಮ್ಮ ಬಾಲ್ಯ ಶಿಕ್ಷಣ ಎಲ್ಲ ಅಲ್ಲಿ ಪೂರೈಸ್ತೀರಾ, ಮತ್ತೆ ತಮ್ಮ ವಕೀಲಿ ವಿಶೇಷವಾಗಿ ಕಾನೂನು ಪದವಿನೂ ಅಲ್ಲೇ ಪೂರೈಸ್ತೀರಾ. ನಂತರ ತಮ್ಮ ವಕೀಲಿ ವೃತ್ತಿ ಜೀವನವನ್ನ ಕಿತ್ತೂರು ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಬೆಳಗಾವಲ್ಲಿ ಪ್ರಾರಂಭ ಮಾಡ್ತೀರಾ. ವಿಶೇಷವಾಗಿ ಕಿತ್ತೂರು ಕರ್ನಾಟಕನೂ ನೋಡಿದಿರಾ, ಕಲ್ಯಾಣ ಕರ್ನಾಟಕನೂ ನೋಡಿದಿರಾ. ಒಂದು ಕೂಗಿದೆ ಸರ್, ಪದೇ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಿಲ್ಲ, ಒಂದ್ ರೀತಿ ಏನು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗ್ಬೇಕು, ಉತ್ತರ ಕರ್ನಾಟಕ ಸಮಗ್ರ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳ್ಬಿಟ್ಟು ಪ್ರಗತಿಪರ ಚಿಂತಕರು ಪದೇ ಧ್ವನಿ ಎತ್ತಾ ಇರ್ತಾರೆ. ಹಾಗಾಗಿ ತಮ್ಮ ಅಭಿಪ್ರಾಯ ಏನ್ ಸರ್? ಈಗ ನಾನು ಕಿತ್ತೂರು ಕರ್ನಾಟಕದಲ್ಲಿ ವೃತ್ತಿ ಪ್ರಾರಂಭ ಮಾಡಲಿಲ್ಲ, ಕಲ್ಯಾಣ ಕರ್ನಾಟಕದಲ್ಲೇ ಪ್ರಾರಂಭ ಮಾಡಿದೆ. ರಾಯಚೂರು ನಮ್ಮ ಜಿಲ್ಲಾ ಕೇಂದ್ರ ಆಗಿತ್ತು, ಅಲ್ಲಿ ಪ್ರಾರಂಭ ಮಾಡಿದೆ. ನಾನು ಜಿಲ್ಲಾ ನ್ಯಾಯಾಧೀಶನಾಗಿ ಆಯ್ಕೆ ಆದ ನಂತರ ಹೈಕೋರ್ಟ್ ಎಲ್ಲಿ ಕಳಿಸ್ತದೆ ಅಲ್ಲಿಗೆ ಹೋಗ್ಬೇಕು ನಾನು. ಹಾಗಾಗಿ ಮೊದಲನೇ ಅಪಾಯಿಂಟ್ಮೆಂಟ್ ಬಂತು, ಮೊದಲನೇ ಪೋಸ್ಟಿಂಗು ಅದು ಬೆಳಗಾವಿ ಜಿಲ್ಲೆಯ 3ನೇ ಹೆಚ್ಚುವರಿ ಜಿಲ್ಲಾ ನ್ಯಾಯಾಧೀಶನಾಗಿ ಬಂತು. ಈಗ ಇಲ್ಲಿದ್ದೆ ನಾನು. ಇಲ್ಲಿಗೆ ಬಂದ ನಂತರ ಬೆಳಗಾವಿಯಲ್ಲೆಲ್ಲ ಅಡ್ಡಾಡಿದ ನಂತರ ಇಲ್ಲಿಂದ ಮಂಗಳೂರಿಗೆ ಹೋದೆ. ನಾನು ಮಂಗಳೂರಲ್ಲಿ ಹೋದಾಗ ಅಲ್ಲಿ ಬಿಜಾಪುರಕ್ಕೆ ಬಂದೆ. ಬಿಜಾಪುರಕ್ಕೆ ಬಂದಾಗ ಏನಾಯಿತು, ಇವೆಲ್ಲ ಊರುಗಳಲ್ಲಿ ನಡೆದ್ರೆ ಉತ್ತರ ಕರ್ನಾಟಕ ನಿರ್ಲಕ್ಷಿತ ಪ್ರದೇಶ, ಅಭಿವೃದ್ಧಿಯಲ್ಲಿ ನಿರ್ಲಕ್ಷ್ಯ ತೋರಿಸಲಾಗಿದೆ. ಉತ್ತರ ಕರ್ನಾಟಕದವರೇ ಮುಖ್ಯಮಂತ್ರಿಗಳಾದರೂ ಕೂಡ, MP ಗಳಾದರೂ ಕೂಡ, MLAಗಳಾದರೂ ಕೂಡ ಇದರ ಅಭಿವೃದ್ಧಿ ಬಗ್ಗೆ ಹೆಚ್ಚು ಗಮನ ಹರಿಸಿಲ್ಲ ಅನ್ನೋದನ್ನು ನಾನು ಒಪ್ಪಿದೆ. ಆದರೆ ಪ್ರತ್ಯೇಕ ರಾಜ್ಯದ ಕೂಗೇನು ಕೇಳಿದಲ್ಲ, ಕೆಲವರು ಶಾಸಕರು ಅದರ ಬಗ್ಗೆ ಯೋಚನೆ ಮಾಡಿ ನಾನು ನಿವೃತ್ತಿ ಆದ ನಂತರ ನೀವು ಇದಕ್ಕೆ ಬೆಂಬಲಿಸ್ರಿ ಅಂದರು. ನಾನು ಹೇಳಿದೆ, ಇವತ್ತು ಉತ್ತರ ಕರ್ನಾಟಕ ಅಂತ ಹೇಳಿದ್ರೆ ಮತ್ತೆ ಬೆಳಗಾವಿ, ಕಿತ್ತೂರು ಕರ್ನಾಟಕ ಹಾಗೂ ಇದು ಕಲ್ಯಾಣ ಕರ್ನಾಟಕ 2 ಆಗ್ತಾವೆ. ಹೈದರಾಬಾದ್ ಕರ್ನಾಟಕ ಇದ್ದು ಈ ಕಲ್ಯಾಣ ಕರ್ನಾಟಕ ಆಗಿದೆ. 2 ಆದಾಗ ನಮ್ಮಲ್ಲಿ ಅಭಿವೃದ್ಧಿ ಹೆಚ್ಚಾಗಬೇಕಂತ ಇವರು ಹೇಳ್ತಾರ, ನಮ್ಮಲ್ಲಿ ಅಭಿವೃದ್ಧಿ ಹೆಚ್ಚಾಗಬೇಕಂತ ಅವ್ರು ಹೇಳ್ತಾರ. ಅವಾಗ ಕಲ್ಯಾಣ ಕರ್ನಾಟಕ ಬೇರೆ ಆಗಲಿ, ಕಿತ್ತೂರು ಕರ್ನಾಟಕ ಬೇರೆ ಆಗಲಿ ಅಂದರೆ ಕರ್ನಾಟಕವನ್ನು ಏಕೀಕರಣಗೊಳಿಸಿ ಎಷ್ಟು ಕಷ್ಟಪಟ್ಟು ಹೋರಾಟ ಮಾಡಿದರೆ ಏಕೀಕರಣಕ್ಕಾಗಿ ಅದನ್ನೆಲ್ಲ ನಾವು ಗಾಳಿಗೆ ತೂರಿದಂಗೆ ಆಗ್ತದಲ್ಲ. ಹಾಗಾಗಬಾರ್ದು. ಭಾರತ ಇಬ್ಬಾಗಾಗಿ ಪಾಕಿಸ್ತಾನ, ಹಿಂದೂಸ್ತಾನ ಆಗಿದ್ದೇ ಒಂದು ದೊಡ್ಡ ತಪ್ಪು ಅನ್ನೋ ಭಾವನೆ ಬಹಳ ಜನರಲ್ಲಿ ಇರೋದ್ರಿಂದ ನಮ್ಮ ತಾತ ಗಾಂಧೀಜಿಯವರ ಜೊತೆಗೆ ಸತ್ಯಾಗ್ರಹದಲ್ಲಿ ಭಾಗವಹಿಸಿ ಜೈಲಿಗೆ ಹೋಗಿ ಬಂದಿರ್ತಾರೆ, ತಾಯಿ ತಂದೆ. ಆ ಭಾವನೆ ಇರುವಾಗ ನಾವು ರಾಜ್ಯಗಳನ್ನು ಅನವಶ್ಯವಾಗಿ
ಭಾವನಾತ್ಮಕವಾಗಿ ಭಾಷೆ ಆಧಾರದ ಮೇಲೆ ಅಭಿವೃದ್ಧಿ ಆಧಾರದ ಮೇಲೆ ಹೊಡಿತಾ ಹೋದ್ರೆ ಹೇಗಾದೀತು? ಹೊಡೆದ ಮೇಲೂ ಏನಾಗ್ತತಿ? ಈಗ ಏನು ಅದರ ಇಲ್ಲಿ ಉತ್ತರ ಕರ್ನಾಟಕದವ್ರಾಗಲಿ ಕಿತ್ತೂರು ಕರ್ನಾಟಕದವ್ರಾಗಲಿ ಅವರೇ ಮುಂದಾಳತ್ವ ವಹಿಸ್ತಾರೆ. ಅವರೆಲ್ಲರೂ ಸ್ವಾರ್ಥಿಗಳಾಗಿದ್ದರಿಂದನೇ ಇಷ್ಟೆಲ್ಲ ಹಿಂದೆ ಬಂತು ನಮ್ಮದು. ಒಂದು ವೇಳೆ ಅವರು ನಮ್ಮ ವಿಭಾಗ ಮೊದಲು ನಂತರ ನಾವು ಅನ್ನೋ ಭಾವನೆ ಇಟ್ಟುಕೊಂಡು ನಮಗೆ ಆ ಕಡೆ ದಕ್ಷಿಣ ಕಡೆಗೆ ಎಲ್ಲ ಏನೆಲ್ಲ ಬೆಳವಣಿಗೆ ಆಗಿದೆ, ಅಭಿವೃದ್ಧಿ ಆಗಿದೆ, ಅಷ್ಟು ಪ್ರಮಾಣದಲ್ಲಿ ಅಭಿವೃದ್ಧಿ ಆಗಲೇಬೇಕಂತ ಇವ್ರಿಗೆ ಸಂಕಲ್ಪ ಶಕ್ತಿ ಒಂದು ಮಾಡಿದರೆ ಆಗ್ತಿತ್ತು. ಈಗಲೂ ಆಗ್ತೈತೆ ಅದನ್ನು ಮಾಡಿದರೆ. ಅದನ್ನು ಮಾಡೋದು ಬಿಟ್ಟು ನಾವು ರಾಜ್ಯನೇ ಹೊಡಿಬೇಕಂತ ಹೇಳಿದರೆ ಏಕೀಕರಣ ಮಾಡಿದ ಉದ್ದೇಶ ನೀರೊಳಗೆ ಹೋಮ ಮಾಡ್ದಂಗೆ ಆಗ್ತದಲ್ಲ. ಆದ್ದರಿಂದ ನಾನು ಅದನ್ನು ಬೆಂಬಲಿಸೋಕ್ಕೆ ಸಾಧ್ಯವೇ ಇಲ್ಲ. ಒಂದು ಕುಟುಂಬ ಒಡೆಯೋದು ಸರಳ, ಒಡೆದ ಮೇಲೆ ಎಲ್ಲ ತುಂಡುಗಳು ವಿನಾಶಕ್ಕೆ ಹೋಗ್ತಾವ. ಅಖಂಡ ಕರ್ನಾಟಕನೇ ಇರಬೇಕು ಅಂತ ನನ್ನ ಅವತ್ತಿಗೂ ಅದೇ ಅಭಿಪ್ರಾಯ, ಇವತ್ತಿಗೂ ಅದೇ ಅಭಿಪ್ರಾಯ. ಈಗ ವಿಶೇಷವಾಗಿ ಯುವ ರಾಜಕಾರಣಿಗಳು, ಈ ಕಡೆ ಭಾಗದ ರಾಜಕಾರಣಿಗಳು ಒಟ್ಟಾರೆ ನಿಮ್ ಪ್ರಕಾರ ಏನ್ ಸರ್? ಈಗ ಜನರ ವೋಟ್ ಹಾಕ್ಸ್ಕೊತಾರೆ, ಮತದಾರರದ್ದು ವೋಟ್ ಹಾಕ್ಸ್ಕೊಂಡು ಎಲ್ಲ ಒಂದ್ ಕಡೆ ಹೋಗ್ತಾರೆ, ಹೋಗ್ಬಿಟ್ಟು ಏನು ಪ್ರಾಮಾಣಿಕವಾಗಿ ಜನಪರವಾಗಿ ಕೆಲಸ ಮಾಡ್ತಾರ? ನಿಮ್ ಪ್ರಕಾರ ಏನೋ ಆ ಬದ್ಧತೆ ಇದೆಯಾ ಈಗಿನ ಯುವ ರಾಜಕಾರಣಿಗಳಲ್ಲಿ? ಈಗ ಯುವ ರಾಜಕಾರಣಿಗಳು ಅಷ್ಟೇ ಅಲ್ಲ, ಎಲ್ಲಾ ರಾಜಕಾರಣಿಗಳ ಬಗ್ಗೆ ಹೆಚ್ಚಾಗಿ ಅಲ್ಲೊಬ್ರು ಇಲ್ಲೊಬ್ರು ಅಪವಾದ ಅನ್ನಂಗಿದ್ದಾರೆ. ಹಿರಿಯರು ಅದಾರೆ, ಕಿರಿಯರು ಅದಾರೆ. ಒಂದೆರಡು ಅಪವಾದಗಳನ್ನು ಬಿಟ್ಟರೆ ಎಲ್ಲ ರಾಜಕಾರಣಿಗಳು ಸ್ವಾರ್ಥಿಗಳು. ಅಧಿಕಾರನೇ ಮುಖ್ಯ. ಅಧಿಕಾರಕ್ಕೆ ಬರೋಕ್ಕೆ ಏನು ಮಾಡಬೇಕು ಅದನ್ನೆಲ್ಲವನ್ನೂ ನಾವು ಮಾಡೋಣ. ಕಾನೂನುಬದ್ಧ ಇರಲಿ, ಕಾನೂನು ವಿರುದ್ಧ ಇರಲಿ, ಸಂವಿಧಾನ ಒಪ್ಪಲಿ, ಸಂವಿಧಾನ ಒಪ್ಪದೇ ಇರಲಿ, ಅದೇನಿದ್ರು ನಮ್ಮದೇ ರೀತಿಯೊಳಗೆ ನಾವು ಅಧಿಕಾರ ಹಿಡಿಬೇಕು. ಹಿಡಿದಂಥ ಅಧಿಕಾರವನ್ನು ಉಳಿಸ್ಕೊಳ್ಬೇಕು, ನಾವೇ ಅಭಿವೃದ್ಧಿ ಆಗಬೇಕು. ಈಗ ನೋಡ್ರಿ, ಚುನಾವಣೆ ಸಂದರ್ಭದಲ್ಲಿ ಅಫಿಡವಿಟ್ ಕೊಡ್ತಾರೆ, ನನ್ನ ಆಸ್ತಿ ಇಷ್ಟಿತ್ತು ಅಂತ. ಒಂದು ಚುನಾವಣೆಯಿಂದ ಇನ್ನೊಂದು ಚುನಾವಣೆಗೆ ಅವರು ಕೊಟ್ಟ ಅಫಿಡವಿಟ್ಗಳು ನೀವು ನೋಡಿಬಿಟ್ರಿ ಅಂತ ಹೇಳಿದ್ರೆ ಎಷ್ಟು 100 ಕೋಟಿಗಳು ದುಡ್ಡು ಹೆಚ್ಚಾಗಿರ್ತದೆ ಅವ್ರಿಗೆ. ಎಂತೆಂಥ ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ಆಗಲಾರದಂಥ ಲಾಭ ಇವ್ರಿಗೆ ಆಗ್ತೈತೆ ಅಂತ ಹೇಳಿದ್ರೆ ಎಲ್ಲಿಂದ ಬರ್ತದದು? ಇದು ನಿಚ್ಚಳ. ಇದು ಹೆಚ್ಚು ತನಿಖೆ ಬೇಕಾಗಿಲ್ಲ, ಹೆಚ್ಚು ವಿಚಾರ ಮಾಡೋದು ಬೇಕಾಗಿಲ್ಲ. ಅಕ್ರಮವಾಗಿ ಗಳಿಸಿದ್ದು ಅಧಿಕಾರ ದುರುಪಯೋಗ ಮಾಡ್ಕೊಂಡು. ಆದ್ದರಿಂದ ಅಂಥವರಿಂದ ಎಲ್ಲ ಹಿಂಜರಿತಾ ಇದೆ ಹೊರತು ಉಳಿದಂಥವರಿಂದ ಇಲ್ಲ. ಯುವ ಶಕ್ತಿಗಳು ಕೆಲವು ಕಡೆಗೆ ಇದ್ದಾರೆ, ಯುವ ನಾಯಕರು ಇದ್ದಾರೆ, ಅವರೆಲ್ಲ ಭಾಳಷ್ಟು ಪ್ರಯತ್ನ ಮಾಡ್ತಾರೆ. ಆದರೆ ಈಗೇನು ಪಕ್ಷ ವ್ಯವಸ್ಥೆ ಐತಲ್ಲ, ಪಕ್ಷದ ಹೈಕಮಾಂಡ್ ಹೇಳ್ದಂಗೆ ಕೇಳಬೇಕು. ನನ್ನ ಇವತ್ತು ಬಿಜಾಪುರದಾಗಿರೋ ಗೋಳ್ಗುಮ್ಮಟನ ತಗೊಂಡೋಗಿ ಮೈಸೂರೊಳಗೆ ಇಡಬೇಕು, KRS ಜೊತೆಗೆ ಅದನ್ನು ನೋಡ್ತಾರಂತ ಕಾನೂನು ತರಬೇಕಂತ ಯೋಚನೆ ಮಾಡಿದ್ರು. ಉದಾಹರಣೆಗೆ ಹೇಳ್ತೇನೆ ನಾನು, ಅದು ಮಾಡಿದ್ರು ಅಂತ ಹೇಳಿದ್ರೆ ಯಾವ ಪಕ್ಷ ಅಧಿಕಾರದಲ್ಲಿದ್ದ ಕಾನೂನು ತರಬೇಕಂತಾರ, ಆ ಪಕ್ಷಕ್ಕೆ ವಿರುದ್ಧವಾಗಿ ಬಿಜಾಪುರದವ್ರು ಓಟ್ ಹಾಕೋ ಹಾಗಿಲ್ಲ. ಗೋಳ್ಗುಮ್ಮಟ ಕಳ್ಕೊಂಡ್ರೂ ಚಿಂತಿಲ್ಲ, ನಮ್ಮ ಸ್ಥಾನ ಉಳಿಬೇಕು. ಈ ಮಟ್ಟಕ್ಕೆ ರಾಜಕಾರಣ ಬಂದಿದೆ. ಆದ್ದರಿಂದ ಬದಲಾವಣೆ ಬೇಕೇ ಬೇಕು ಅನ್ನೋ ಪರಿಸ್ಥಿತಿಯೊಳಗೆ ನಾವಿದ್ದೀವಿ. ಈಗ ನಮ್ಮ ದೇಶಕ್ಕೆ ಸ್ವತಂತ್ರ ಬಂದ್ಮೇಲೆ ಸಾಕಷ್ಟು ಪ್ರಜಾಪ್ರಭುತ್ವ ವ್ಯವಸ್ಥೆ ಸೃಷ್ಟಿ ಆಯಿತು, ಸಂವಿಧಾನ ರಚನೆ ಆಯಿತು, ಪ್ರತಿಯೊಬ್ಬರಿಗೂ ಸಹ ಹಕ್ಕುಗಳು ಬೇಕು, ಜನಸಾಮಾನ್ಯಗೂ ಸಹ ಹಕ್ಕುಗಳು ಬೇಕು ಅಂತ ಹೇಳ್ಬಿಟ್ಟು ಇದಾಯ್ತು. ಇವತ್ತಿಗೂ ಸಹ ನಿಜವಾಗೂ ಜನಸಾಮಾನ್ಯಗೆ, ಕಟ್ಟಕಡೆಯ ವ್ಯಕ್ತಿಗೆ, ಕಟ್ಟಕಡೆಯ ಸಮುದಾಯಕ್ಕೆ ನಿಜವಾಗೂ ನ್ಯಾಯ ದೊರಕಿದೆಯಾ ಸರ್ ನಿಮ್ ಪ್ರಕಾರ? ನನ್ನ ಪ್ರಕಾರ ಏನು ಬಹುಜನರ ಅಭಿಪ್ರಾಯನೂ ಅದೇ ಇದೆ. ನ್ಯಾಯಕ್ಕೂ ಈ ಪ್ರಗತಿಗೂ ಏನು ಸಂಬಂಧ ಇಲ್ದಂಗೆ ಆಗಿದೆ. ಕಾರಣ ಕೊನೆಯ ವ್ಯಕ್ತಿಗೂ ಇವತ್ತಿಗೂ ನ್ಯಾಯ ಸಿಕ್ಕಿಲ್ಲ ಅಂತ ಹೈಕೋರ್ಟ್ನ ನಿವೃತ್ತ ನ್ಯಾಯಾಧೀಶನಾಗಿ ಕೂಡ ನಾನು ಹೇಳ್ತಾ ಇದ್ದೀನಿ. ಯಾಕೆ ಸಿಗೋದಿಲ್ಲ ಅಂತ ಹೇಳಿದ್ರೆ, ಇದು ಸತ್ಯವಾಗಿದ್ದದ್ದನ್ನು ಮುಚ್ಚಿ ಹಾಕುವ ಕೆಲಸ ಆಗ್ತಾ ಇದೆ, ಸುಳ್ಳು ಪ್ರಕರಣಗಳನ್ನು ದಾಖಲೆ ಮಾಡುವಂಥ ಕೆಲಸ ನಡೆದಿದೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಜನಪ್ರತಿನಿಧಿಗಳ ಮತ್ತು ಅಧಿಕಾರಿಗಳ ಅಪವಿತ್ರ ಮೈತ್ರಿ. ಈಗ ಸಬ್ ಇನ್ಸ್ಪೆಕ್ಟರ್ ಇರ್ತಾನೆ, ಆತ ಯಾವತ್ತು ನಾವನ್ನು ಅರೆಸ್ಟ್ ಮಾಡ್ತಾನೆ, ಆತನ ವಿರುದ್ಧ ಕೇಸ್ ರಿಜಿಸ್ಟರ್ ಮಾಡಬೇಕು, ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಅದನ್ನು ಮಾಡಬೇಕಾಗಿದ್ದರೆ ಜನಪ್ರತಿನಿಧಿ ಅಡ್ಡ ಬರ್ತಾನೆ. ಅವನು ನಮ್ಮವನು, ನಮ್ಮ ಜಾತಿಯವನು, ನಮ್ಮ ಪಕ್ಷಕ್ಕೆ ಸಂಬಂಧಪಟ್ಟವನು, ನೀನು ಅವ್ರ ವಿರುದ್ಧ ಏನು ಮಾಡಬೇಡ. ಆತನು ಅಧಿಕಾರಿನೂ ಅಪ್ರಾಮಾಣಿಕ ಇದ್ದ ಅಂದರೆ ಜನಪ್ರತಿನಿಧಿಯ ಮಾತು ಕೇಳ್ತಾನೆ, ಸತ್ಯವಾದ ಕೇಸ್ ಬಿಡ್ತಾನೆ, ಯಾರನ್ನೋ ಒಬ್ಬರನ್ನ ಸುಳ್ಳನ್ನು ಸಿಕ್ಕಾಕಿಸ್ಕೊಂಡು ಕೇಸ್ ರಿಜಿಸ್ಟರ್ ಮಾಡಿಸ್ಕೊಡ್ತಾನೆ. ಇಬ್ಬರಲ್ಲಿ ಒಬ್ಬರು ಪ್ರಾಮಾಣಿಕರಾಗಿದ್ದರೆ ಇದು ಆಗಂಗಿಲ್ಲ. ಪ್ರಾಮಾಣಿಕ ಅಧಿಕಾರಿ ಇದ್ದ ಅಂತ ಹೇಳಿದ್ರೆ ನನ್ನ ಯಾವ ಊರಿಗಾರ ಟ್ರಾನ್ಸ್ಫರ್ ಮಾಡಿರಿ, ಏನು ಬೇಕಾದ್ದು ಮಾಡಿರಿ,
ನಾನು ಮಾತ್ರ ಇಂಥ ಸುಳ್ಳು ಕೇಸ್ ರಿಜಿಸ್ಟರ್ ಮಾಡಲ್ಲ, ಸತ್ಯವಾದ ಕೇಸನ್ನು ಮುಚ್ಚಿ ಹಾಕೋದಿಲ್ಲ ಅಂತ ಹೇಳ್ತಾನೆ. ಒಂದು ವೇಳೆ ಅಧಿಕಾರಿ ಪ್ರಾಮಾಣಿಕರಲ್ಲ, ಜನಪ್ರತಿನಿಧಿ ಪ್ರಾಮಾಣಿಕ ಆಗಿದ್ದರೆ ಅಂಥ ಅಧಿಕಾರಿಯನ್ನು ಎತ್ತಂಗಡಿ ಮಾಡಿಸ್ತಾನ ಅದು. ಹಾಗಾಗಿ ಅಪವಿತ್ರ ಮೈತ್ರಿ ಏನಿದೆ ನೋಡ್ರಿ, ಇದನ್ನು ಮುರಿಬೇಕಾಗಿದೆ ನಾವು. ಇದನ್ನು ಮುರಿದಾಗ ನ್ಯಾಯ ಎಲ್ಲರಿಗೂ ಸಮಾನವಾಗಿ ದೊರೆಯುತ್ತೆ. ಈಗ ಒಂದು ವಿಶೇಷವಾಗಿ ಜನಸಾಮಾನ್ಯರಿಗೆ ಎಲ್ಲರಿಗೂ ಸಹ ಯಾರು ನ್ಯಾಯದ ಪರವಾಗಿದ್ದಾರೋ ಅವ್ರಿಗೆ ನಿಜವಾಗೂ ಅವ್ರಿಗೆ ಕೊನೆಗೆ ಹೆಲ್ಪ್ ಆಗ್ತಕ್ಕಂಥದ್ದು ಒಂದು ನ್ಯಾಯಾಂಗ, ಇನ್ನೊಂದು ವಿಶೇಷವಾಗಿ ಪೊಲೀಸ್ ಇಲಾಖೆ. ಈಗಿನ ಸಂದರ್ಭದಲ್ಲಿ ನಿಮ್ಮ ಪ್ರಕಾರ ನ್ಯಾಯಾಂಗ ವ್ಯವಸ್ಥೆ, ಒಬ್ಬ ವಕೀಲರಾಗಿ ನ್ಯಾಯಾಧೀಶರಿಗೆ ಸೇವೆ ಸಲ್ಲಿಸಿದಿರ ತಾವು, ನ್ಯಾಯಾಂಗ ವ್ಯವಸ್ಥೆ ಪ್ರಸ್ತುತ ವ್ಯವಸ್ಥೆ ಸರಿ ಇದೆಯಾ ಸರ್? ಯಾಕಪ್ಪ ಅಂತಂದ್ರೆ ಎಷ್ಟೋ ಜನ ತೀರ್ಪು ಕೊಡ್ಬೇಕಾದ್ರೆ ದುಡ್ಡು ತಗೊಂಡು ಜಡ್ಜ್ಗಳೇ ಸಿಗಾಕೊಂಡವ್ರು ಸರ್. ಹೌದು, ಇಂಥ ಸಂದರ್ಭದಲ್ಲಿ ನಿಜವಾಗೂ ಜನಸಾಮಾನ್ಯ ತಲುಪಿದ್ಯಾ? ನೋಡಿ, ನ್ಯಾಯಾಂಗನೇ ಇರಲಿ, ಕಾರ್ಯಾಂಗನೇ ಇರಲಿ, ಶಾಸಕಾಂಗನೇ ಇರಲಿ, ಅದರೊಳಗೆ ಇದ್ದಂಥ ವ್ಯಕ್ತಿಗೆ ದುರಾಸೆ ಇತ್ತು ಅಂತ ಹೇಳಿದ್ರೆ ಅವನು ದಾರಿ ತಪ್ತಾನೆ. ಅವನು ದಾರಿ ತಪ್ಪೋದ್ರಿಂದ ಆ ಥರ ಏನು ಕರ್ತವ್ಯ ನಿರ್ವಹಣೆ ಮಾಡ್ತಾನಲ್ಲ, ಆ ಇಲಾಖೆಯನ್ನು ಸಹಿತ ದಾರಿ ತಪ್ಪಿಸ್ತಾರೆ. ಇಲಾಖೆಯ ಬಗ್ಗೆ ಕೆಟ್ಟ ಹೆಸರು ಬರ್ತದೆ. ಇವತ್ತು ಒಬ್ಬ ಹೈಕೋರ್ಟ್ ಜಡ್ಜರ ಮನೆಯಲ್ಲಿ ಕೋಟಿ ಕೋಟಿ ಸುಟ್ಟು ನೋಟುಗಳು ಸಿಕ್ಕುವು ಅಂತ ಹೇಳಿದ್ರೆ ಅವ್ರ ಬಗ್ಗೆ ಪ್ರಕರಣ ದಾಖಲಾಗ್ತೈತೆ ಅಂದರೆ ಅವ್ರನ್ನ ಇಂಪೀಚ್ಮೆಂಟ್ ಮಾಡಿ ಅವ್ರ ಮನೆಗೆ ಕಳಿಸ್ಬೇಕಂತ ಹೇಳಿದ್ರೆ ಎಲ್ಲಿಗೆ ಬಂದೀವಿ ನಾವು? ಹಾಗಂತ ಎಲ್ಲ ನ್ಯಾಯಾಂಗನೇ ಭ್ರಷ್ಟ ಅಂತ ಅನ್ನಕ್ಕೆ ಬರೋಂಗಿಲ್ಲ. ಎಲ್ಲ ಇಲಾಖೆಗಳಲ್ಲಿ ಭ್ರಷ್ಟರು ಅದರ, ಪ್ರಾಮಾಣಿಕರು ಅದರ. ಆದ್ದರಿಂದ ಪ್ರಾಮಾಣಿಕತೆಯನ್ನು ಎತ್ತಿಡಿಬೇಕಾಗಿತ್ತು ಅಂತ ಹೇಳಿದ್ರೆ ನಾವು ಜನಪ್ರತಿನಿಧಿಗಳನ್ನು ಸಚ್ಚಾರಿತ್ರ್ಯವಂತರನ್ನ ಆರಿಸಬೇಕು. ಸಚ್ಚಾರಿತ್ರ್ಯವನ್ನು ಇದ್ದಂಥವ್ರನ್ನ ಆರಿಸಿದರೆ ಕ್ರಿಮಿನಲ್ ಹಿನ್ನೆಲೆ, ಅಪರಾಧಿಕ ಹಿನ್ನೆಲೆ ಇಲ್ಲದಂಥವ್ರನ್ನ ಆರಿಸಿದ್ವಿ ಅಂತ ಹೇಳಿದರೆ ಅವರು ಪ್ರಾಮಾಣಿಕವಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಸ್ವಲ್ಪ ದಡ್ರಿದ್ರೂ ಪರವಾಗಿಲ್ಲ, ಪ್ರಾಮಾಣಿಕರಿರಬೇಕು. ಅತಿ ಬುದ್ಧಿವಂತರಿದ್ದ ಅಪ್ರಾಮಾಣಿಕರಾಗಿದ್ದರೆ ಅವ್ರು ಹೆಚ್ಚು ಭ್ರಷ್ಟರಾಗ್ತಾರೆ ಅವರು. ಆದ್ದರಿಂದ ಈ ವ್ಯವಸ್ಥೆ ಬದಲಾವಣೆ ಆಗಬೇಕಾಗಿ ಎಲ್ಲ ಅಂಗಗಳಲ್ಲಿ ಒಳಿತು ಇದೆ, ಕೆಡುಕು ಇದೆ. ಆದರೆ ದುರ್ದೈವದಿಂದ ಕೆಡುಕಿನ ಪ್ರಮಾಣ ಶಾಸಕಾಂಗದಲ್ಲಿ ಮತ್ತು ಕಾರ್ಯಾಂಗದಲ್ಲಿ ಹೆಚ್ಚಿದೆ, ನ್ಯಾಯಾಂಗದಲ್ಲಿ ಕೆಡುಕಿನ ಪ್ರಮಾಣ ಸ್ವಲ್ಪ ಕಡಿಮೆ ಇದೆ. ಕಡಿಮೆ ಇದ್ದದ್ದು ಕೂಡ ಹೆಚ್ಚು ಅನಾಹುತ ಮಾಡ್ತದೆ. ಎಲ್ಲಿ ಶಾಲಾ ಕಾಲೇಜುಗಳಿಗೆ ಹೋದರೆ ನಮ್ದು ಎಲ್ಲ ಕಡೆ ಏನೂ ಸಿಗಲಿಲ್ಲ ಅಂದರೆ ಕೋರ್ಟಿಗೆ ಬರ್ತೀವಿ, ನೀವು ನ್ಯಾಯಾಧೀಶರು ಭ್ರಷ್ಟರಾಗಿ ದುಡ್ಡು ತಗೊಳ್ಳೋರಾದ್ರೆ ನಾವು ಇನ್ನೆಲ್ಲಿಗೆ ಹೋಗಬೇಕು ಅಂತ ಕೇಳ್ತಾವೆ. ಅದಕ್ಕೆ ಒಂದೆರಡು ಉದಾಹರಣೆಗಳು ಸಾಕು, ಭಾಳ ಬೇಕಾಗಿಲ್ಲ ಭ್ರಷ್ಟರದಾರ ಅಂತ ಅನ್ನೋಕೆ. ಹಾಗಾಗಿ ಅದನ್ನೂ ಸ್ವಚ್ಛ ಆಗಬೇಕಾಗಿತ್ತು ಅಂತ ಹೇಳಿದ್ರೆ ಎಲ್ಲರೂ ಜಾಗೃತರಾಗಬೇಕಾಗಿದೆ. ಜಾಗೃತರಾಗಿ ಅದನ್ನು ಖಂಡಿಸಬೇಕು, ಮಾಡಬೇಕು. ಆ ಕೆಲಸ ಯುವಜನರು ಮಾಡಬೇಕು ಅಂತ ನನ್ನ ಅಪೇಕ್ಷೆ. ಈ ಕಡೆ ಭಾಗದಲ್ಲಿ ತಾವೊಬ್ಬ ಪ್ರಭಾವಿ ಒಂದ್ ರೀತಿ ಪ್ರಗತಿಪರ ಚಿಂತಕರು, ವಿಶೇಷವಾಗಿ ಒಂದ್ ರೀತಿ ಭ್ರಷ್ಟಾಚಾರ ನಿರ್ಮೂಲನೆ ಅಂತವೆಲ್ಲ ಇದ್ ಮಾಡ್ತೀರಾ. ಅಣ್ಣಾ ಹಜಾರೆ ಇರ್ಬೋದು, ಮತ್ತೆ ವಿಶೇಷವಾಗಿ ಈ ಕಡೆ ಸಾಮಾನ್ಯ ನಿವೃತ್ತ ನ್ಯಾಯಮೂರ್ತಿ ಒಂದ್ ರೀತಿ ಲೋಕಾಯುಕ್ತ ಸಂತೋಷ್ ಹೆಗ್ಡೆ ಇರ್ಬೋದು, ಇಂಥವೆಲ್ಲ ಇದ್ದಿದ್ದು ಸರ್. ತಾವು ಹಂಗೇನಾದ್ರು ಒಂದ್ ರೀತಿ ನಿಮ್ಮಂತವ್ರನ್ನ ಸರ್ಕಾರಗಳು ಸಾಕಷ್ಟು ಜನ ಬಂದೋಗಿದ್ದಾವೆ, ಏನಾದ್ರು ಈ ರೀತಿ ಬಳಸ್ಕೊಂಡಿದ್ದಾವೆ ಸರ್ ನಿಮ್ಮನ್ನ? ನಿವೃತ್ತ ನ್ಯಾಯಾಧೀಶರಾದ್ಮೇಲೆ, ನಿವೃತ್ತಿ ಆದ್ಮೇಲೆ ಏನಾದ್ರು ಆಫರ್ ಕೊಟ್ಟಿದ್ವಾ ನಿಮ್ಗೆ? ಈಗ ನೋಡ್ರಿ, ಹೈಕೋರ್ಟಿಂದ ಒಂದು ಲೆಟರ್ ಬಂದಿತ್ತು ಕಮಿಷನ್ಗಳಿಗೆ, ಅಂದ್ರೆ ಆಯೋಗಗಳಿಗೆ, ನಿಮ್ಮನ್ನು ಪರಿಗಣಿಸಬೇಕು ಅಂತ ಅಪೇಕ್ಷೆ ಇದೆಯಾ ನಿಮಗೆ ಅಂತ ಬಂತು. ನಾನು ಹೇಳಿದೆ, ನನಗೆ ಬೇಕಿಲ್ಲ. ಸ್ವತಂತ್ರ ವ್ಯಕ್ತಿಯಾಗಿ ಯಾವುದೇ ಅಡೆತಡೆ ಇಲ್ಲದೆ, ಯಾವುದೇ ತೊಂದರೆ ಇಲ್ಲದೇ ನಾನು ಭ್ರಷ್ಟಾಚಾರದ ವಿರುದ್ಧ ಯುವಜನರನ್ನು ಜಾಗೃತಿಗೊಳಿಸುವಂಥ ಕಾರ್ಯದಲ್ಲಿ ತೊಡಗಿದ್ದೀನಿ. ಆದ್ದರಿಂದ ನನಗೆ ಯಾವುದೇ ಆಯೋಗ ಇನ್ನೊಂದು ಮತ್ತೊಂದು ಬೇಕಿಲ್ಲ. ಯಾಕಂತ ಕೇಳಿದ್ರೆ, ಆಯೋಗ ರಚನೆ ಮಾಡ್ತಾರೆ, ಒಂದು ವರದಿ ಕೊಡ್ತಾರೆ. ಆಳುವ ಪಕ್ಷಕ್ಕೆ ಅನುಕೂಲವಾಗಿರತಕ್ಕಂಥ ವರದಿ ಇತ್ತು ಅಂತ ಹೇಳಿದರೆ ಅದನ್ನು ಪುರುಸತ್ತಿಲ್ದಂಗೆ ಬಯಲಿಗೆ ತೆಗಿತಾರೆ. ಅವರಿಗೆ ಅಪತ್ಯ ಆಗಂಥದ್ದು, ಅವ್ರ ವಿರುದ್ಧ ಆಗಿಂಥದ್ದು ಅಂತ ಏನಾರು ಇತ್ತು ಅಂತ ಹೇಳಿದ್ರೆ ಅದನ್ನು ತೆಗೆದಿಟ್ಬಿಡ್ತಾರಲ್ಲ. ಶೈತ್ಯಾಗಾರ ಅಂತಾರಲ್ಲ, ಕೋಲ್ಡ್ ಸ್ಟೋರೇಜ್, ಆ ಕೋಲ್ಡ್ ಸ್ಟೋರೇಜ್ ಹಾಕಿಬಿಡ್ತಾರೆ. ಆಗ ರಾಜಕೀಯ ಲಾಭ ಆಗ್ತದೆ ಅಂತ ಅವ್ರಿಗೆ ಗೊತ್ತಾಗ್ತದೆ, ಆವಾಗ ತೆಗೆದಾಕ್ತಾರೆ. ತೆಗೆದಾಕಿ ಏನಾಗ್ತದೆ, ಇಂಥ ನ್ಯಾಯಮೂರ್ತಿ ಆ ವರದಿ ತಿರಸ್ಕಾರ ಮಾಡಬೇಕು ಅಂತ ಒಬ್ಬರು ಜಗಳ ಆಡ್ತಾರೆ, ಅದನ್ನು ಜಾರಿಗೆ ತರಬೇಕಂತ ಇನ್ನೊಬ್ರು ಗುಂಪು. ಆದರೆ ನಮ್ಮ ಜಡ್ಜ್ಮೆಂಟ್, ನ್ಯಾಯಾಧೀಶರ ಕರ್ತವ್ಯದಲ್ಲಿದ್ದಾಗ ಜಡ್ಜ್ಮೆಂಟ್ ಬರೆದ್ರೆ ತಪ್ಪಿತ್ತು ಅಂದರೆ ಮೇಲಿನ ಕೋರ್ಟಿಗೆ ಹೋಗ್ತಾರೆ ಹೊರತು ಬೀದಿ ಹೋರಾಟ ಮಾಡಲ್ಲ. ಹಾಗಾಗಿ ಬೀದಿ ಹೋರಾಟಕ್ಕೆ ಆಸ್ಪದ ಆಗಬಹುದಾದಂಥ ಕೆಲಸ ನನಗೆ ಯಾಕೆ ಬೇಕು? ಈ ಶಾಲಾ ಕಾಲೇಜುಗಳಿಗೆ ಹೋಗ್ತೀವಿ,
ನಾನು ಯಾವುದೇ ಪಕ್ಷದ ಪರ ಇಲ್ಲ, ಪಕ್ಷದ ವಿರುದ್ಧ ಇಲ್ಲ. ಇಡೀ ವ್ಯವಸ್ಥೆ ಸುಧಾರಣೆ ಆಗಬೇಕಾಗಿತ್ತು ಅಂತ ಹೇಳಿದ್ರೆ ನೀವು ಯುವ ಜನರು ಜಾಗೃತರಾಗಬೇಕು. ನೋಡಿ ಏನಾಗಿದೆ, 60% ಮಾರ್ಕ್ಸ್ ತಗೊಳ್ಳೋಕ್ಕೆ ಯೋಗ್ಯತೆ ಇಲ್ಲದಂಥ ಒಬ್ಬ ವ್ಯಕ್ತಿ ಪ್ರಶ್ನೆ ಪತ್ರಿಕೆ ಕಳುವು ಮಾಡಿಸಿ, ಅದನ್ನು ಸೋರಿಕೆ ಮಾಡಿಸಿ, ಭ್ರಷ್ಟಾಚಾರದಿಂದ ಪ್ರಶ್ನೆ ಪತ್ರಿಕೆ ಮೊದಲೇ ತಗೊಂಡು 95% ತಗೋತಾನೆ. ಹಾನಿ ಯಾರಿಗೆ ಅಂತ ನಾನು ಶಾಲಾ ಮಕ್ಕಳನ್ನ ಕೇಳಿದ್ರೆ ಪ್ರತಿಭಾವಂತರಿಗೆ ಎಲ್ಲರಿಗೆ ಹಾನಿ ಆಗ್ತದೆ. ಇದು ಆಗದಂಗೆ ಇರಬೇಕಾದ್ರೆ ಏನು ಮಾಡಬೇಕು? ಜನಪ್ರತಿನಿಧಿಗಳು ಸ್ವಚ್ಛ ಇರಬೇಕು. ಯಾಕೆ ಅಂದರೆ KPSC ಅವರದಾರ, ಎಲ್ಲ ಸಂಸ್ಥೆಗಳು ಅವ್ರ ಕೈಯೊಳಗದಾರ, ಅಪಾಯಿಂಟ್ಮೆಂಟ್ ಎಲ್ಲ ಅವ್ರ ಕೈಯಾಗೈತಿ, ಪರೀಕ್ಷೆ ನಡೆಸೋದು ಅವ್ರ ಕೈಯಾಗೈತಿ, ಅವ್ರ ಜೊತೆಗೆ ಕಾರ್ಯಾಂಗದವರು ಸಹಿತ ಒಂದಿಷ್ಟು ಆಫೀಸರ್ಸು ಎಲ್ಲ ಜೊತೆಗೆ ಕೊಡ್ತಾರೆ. ಅಪವಿತ್ರ ಮೈತ್ರಿ ಶುರುವಾಗಿಬಿಟ್ಟತಿ. ಹೀಗಾಗಿ ನಿಜವಾಗಿ ಅರ್ಹತೆ ಇದ್ದವರಿಗೆ ಅನ್ಯಾಯ ಆಗ್ತದೆ, ಅರ್ಹತೆ ಇಲ್ಲದವರು ವಿಜೃಂಭಿಸ್ತಾರೆ. ಅದು ತಪ್ಪಬೇಕಾಗಿತ್ತು ಅಂತ ಹೇಳಿದ್ರೆ ಈಗ 20 ರಿಂದ 30 ವರ್ಷ ವಯೋಮಾನದ ಯುವಜನರು ಏನಿದಾರಲ್ಲ ಅವರಲ್ಲಿ ಜಾಗೃತಿ ತರಬೇಕು. ಅವ್ರು ಮನಸ್ಸು ಮಾಡಿದ್ರೆ ಬದಲಾವಣೆಗಳು ಆಗ್ತಾವೆ. ಈಗ ವಿಶೇಷವಾಗಿ ಪ್ರತಿಯೊಬ್ಬರಿಗೂ ಒಂದು ಆಶಾ ಮನೋಭಾವನೆ ಅಂತ ಇರುತ್ತೆ ಸರ್. ಪ್ರತಿ ತಾವು ಮನ್ಸು ಮಾಡಿದ್ರೆ ತಮ್ಮ ಅಭಿಮಾನಿಗಳು ಅಪಾರ ಅಭಿಮಾನಿಗಳಿದ್ದಾರೆ. ತಾವು ಮನ್ಸು ಮಾಡಿದ್ರೆ ನಿಮ್ಮ ಅವಶ್ಯಕತೆ ಇದೆ, ಏನಾದ್ರು ಈಗಿನ ರಾಜಕೀಯ ಸ್ವಚ್ಛಗೊಳಿಸ್ಬೇಕಾದ್ರೆ ನಿಮ್ಮಂಥವ್ರು ರಾಜಕೀಯಕ್ಕೆ ಬರಬೇಕು ಅಂತ ಹೇಳ್ಬಿಟ್ಟು ಒಂದು ಇದಿದೆ. ಏನಾದ್ರು ಮುಂಬರ್ತಕ್ಕಂಥ ದಿನಗಳಲ್ಲಿ ನಾವು ನಿರೀಕ್ಷೆ ಮಾಡ್ಬೋದಾ ಸರ್? ಈಗ ನೋಡಿ, ಏನಾದರೂ ಮಾಡಬೇಕಾದ್ರೆ ರಾಜಕೀಯ ಅಧಿಕಾರ ಬೇಕೇ ಬೇಕು ಅನ್ನೋದ್ರೊಳಗೆ ಅರ್ಥನೇ ಇಲ್ಲ. ನಾವು ಏನು ಮಾಡಬೇಕು? ದೊಡ್ಡ ಹೋರಾಟ ಮಾಡೋ ಅಗತ್ಯ ಇಲ್ಲ, ಚಳವಳಿ ಮಾಡೋ ಅಗತ್ಯ ಇಲ್ಲ. ಸಾಧ್ಯವಾದಷ್ಟು ಯುವ ಜನರ ಮನಸ್ಸನ್ನು ನಾವು ಪರಿವರ್ತನೆ ಮಾಡಿಬಿಟ್ವಿ ಅಂತ ಹೇಳಿದ್ರೆ ಈಗ ನೋಡಿ 60%ಕ್ಕಿಂತ ಹೆಚ್ಚು ಯುವ ಜನರು ಅದಾರ ಅಂತ ಅಂಕೆ ಸಂಖ್ಯೆಗಳು ಹೇಳ್ತಾವೆ. ಹೀಗಿದ್ದಾಗ ಆ 60%ರಲ್ಲಿ ಅರ್ಧ 30% ಜನ ಪ್ರಾಮಾಣಿಕರನ್ನ ಗಟ್ಟಿಯಾಗಿ ಹಿಡ್ಕೊಂಡ್ರು ಅಂತ ಹೇಳಿದ್ರೆ, ಸಚ್ಚಾರಿತ್ರ್ಯವಂತರನ್ನ ಗಟ್ಟಿಯಾಗಿ ಹಿಡ್ಕೊಂಡ್ರೆ ಉಳಿದ 70%ನಲ್ಲಿ ಡಿವೈಡ್ ಆಗ್ತವೆ. ಎಲ್ಲ ಮತಗಳು ವಿಭಜನೆ ಆಗ್ತಾವ. ಆ ಪಕ್ಷಕ್ಕೆ ಹೋಗ್ತಾರೆ, ಈ ಪಕ್ಷಕ್ಕೆ ಹೋಗ್ತಾರೆ, ಪ್ರಾದೇಶಿಕತೆ ನೋಡ್ತಾರೆ, ವ್ಯಕ್ತಿ ನೋಡ್ತಾರೆ, ಇನ್ನೊಂದು ನೋಡ್ತಾರೆ, ಸ್ವಂತ ಲಾಭ ನೋಡ್ತಾರೆ. ಅವೆಲ್ಲ ನೋಡಿದಾರ ಎಲ್ಲ ಹಂಚಿ ಹೋಗೋದ್ರಿಂದ ಪ್ರಾಮಾಣಿಕತೆಗೆ ಜಯ ಸಿಗ್ತದೆ. ಆದರೆ ಆ 30% ವಿದ್ಯಾರ್ಥಿಗಳನ್ನ, ಯುವ ಜನರನ್ನ ತಯಾರು ಮಾಡೋದಕ್ಕೆ ನನ್ನಂಥ ಹಿರಿಯ ನಾಗರಿಕರು ಮನಸ್ಸು ಮಾಡ್ತಾ ಇಲ್ಲ. ಯಾವುದೇ ಕ್ಷೇತ್ರದಲ್ಲಿ ಸರ್ಕಾರಿ ಹುದ್ದೆಯಲ್ಲಿ ಆಗಲಿ, ಅರೆ ಸರ್ಕಾರಿ ಹುದ್ದೆಯಲ್ಲಿ ಆಗಲಿ, ಅಥವಾ ಖಾಸಗಿ ಹುದ್ದೆಯಲ್ಲಿ ಆಗಲಿ ಇದ್ದಂಥವರು, ನಾನು ಸಂತೃಪ್ತನಾಗಿದ್ದೀನಿ, ನನ್ನ ಕುಟುಂಬ ಒಂದು ಹಂತಕ್ಕೆ ಬಂದಿದೆ, ನಾನು ದೇಶಕ್ಕಾಗಿ ಏನಾದರೂ ಮಾಡಬೇಕು ಅಂತ ಮನಸ್ಸು ಮಾಡಿ ಈ ಕಡೆ ನನ್ನಂಥವ್ರ ಜೊತೆಗೆ ಕೈ ಜೋಡಿಸಿದ್ರು ಅಂತ ಹೇಳಿದ್ರೆ ಇದು ಅಸಾಧ್ಯದ ಮಾತು ಇಲ್ಲೇ ಇಲ್ಲ. ಆದರೆ ನನ್ನ ದುರ್ದೈವಕ್ಕೆ ನನ್ನ ಕಾರಿನೊಳಗೆ ಕೂಡ್ರಿ ಅಂತ ಹೇಳಿದ್ರೆ ಒಬ್ಬರು ಬರೋಂಗಿಲ್ಲ. ಮಠಾಧೀಶರನ್ನು ಕರೆದೀನಿ, ನಿವೃತ್ತ ರಾಜಕಾರಣಿಗಳನ್ನು ಕರೆದೀನಿ, ಅಪ್ಪಟ ಪ್ರಾಮಾಣಿಕ ಜನಪ್ರತಿನಿಧಿಗಳು ಈಗೇನು 70 ವರ್ಷ ದಾಟಿದ್ದಾರೆ, ಅವರಿದ್ದಾರೆ. ಅವ್ರನ್ನ ನಾನು ಕರಿತೀನಿ. ನೀವು ನನ್ನಂಗೆ ರಾಜ್ಯಾದ್ಯಂತ ಸಂಚಾರ ಮಾಡೋಗತ್ತಿಲ್ಲ. ನಿಮ್ಮ ಕ್ಷೇತ್ರದಲ್ಲಿ, ನಿಮ್ಮ ಊರಲ್ಲಿ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ನನ್ನ ಜೊತೆಗೆ ಬರ್ರಿ, ನಾನು ಮಾತಾಡ್ತೀನಿ. ಅರಳಿ ನಾಗರಾಜ್ ನ್ಯಾಯಮೂರ್ತಿ ಮಾತಾಡಿದ್ದು ಕರೆಕ್ಟ್ ಇದೆ, ಅದನ್ನು ನೀವು ಒಪ್ಪ್ರಿ, ಅದನ್ನು ಆಚರಣೆ ತರ್ರಿ, ಅದರಿಂದ ದೇಶ ಸ್ವಚ್ಛ ಆಗ್ತದೆ ಅಂತ ಒಂದು ಮಾತು ಹೇಳ್ರಿ ಅಂತ ಹೇಳಿದ್ರೆ ಅವರು ಹೇಳಕ್ಕೆ ತಯಾರಿಲ್ಲ. ಮಠಾಧೀಶರನ್ನು ವಿನಂತಿ ಮಾಡಿಕೊಂಡೆ, ನಿಮ್ಮಲ್ಲಿ ಶಿಷ್ಯ ಬಳಗ ಜಾಸ್ತಿ, ಎಲ್ಲ ಜನಪ್ರತಿನಿಧಿ ಆಗಂಥ ವ್ಯಕ್ತಿಗಳು ನಿಮ್ಮ ಹತ್ರ ಬಂದು ಆಶೀರ್ವಾದ ಮಾಡ್ರಿ ಅಂತ ಕೇಳ್ತಾರೆ. ಪ್ರತಿಯೊಬ್ಬರಿಗೆ ಆಶೀರ್ವಾದ ಮಾಡ್ತೀರಿ. ಅವ್ರಿಗೆ ಆವಾಗ ಸ್ವಲ್ಪ ನೀವು ಜಾತಿ ನೋಡಬೇಡ್ರಿ, ಪ್ರಾದೇಶಿಕತೆ ನೋಡಬೇಡ್ರಿ, ಸಂಬಂಧಗಳು ನೋಡಬೇಡ್ರಿ, ಆಮಿಷಕ್ಕೆ ಒಳಗಾಗಬೇಡ್ರಿ, ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಯಾರಿಗೆ ಕಳಕಳಿ ಇರೋದು ನೋಡ್ರಿ, ಕ್ಷೇತ್ರದ ಬಗ್ಗೆ ಮಾಹಿತಿ ಸಂಪೂರ್ಣ ಯಾರಿಗೆ ಐತೆ ಅಂತ ಕೇಳ್ರಿ, ಆ ವ್ಯಕ್ತಿಗೆ ನಿನ್ನದೇ ಆದ ಒಂದು ಪ್ರಣಾಳಿಕೆ ಕೊಡು ಅಂತ ಕೇಳ್ರಿ. ನೀವು ಕ್ಷೇತ್ರದ ಬಗ್ಗೆ ಎಷ್ಟು ಸಮಸ್ಯೆಗಳದಾವಂತ ನೀನು ಗುರುತಿಸಿದಿ, ಆ ಸಮಸ್ಯೆಗಳಿಗೆ ಪರಿಹಾರ 5 ವರ್ಷದಲ್ಲಿ ನೀನು ಏನು ಮಾಡಬಲ್ಲೆ ಅನ್ನೋದನ್ನು ಹೇಳ್ರಿ ಅಂತ ಹೇಳಿದರೆ ಒಬ್ಬ ಮಠಾಧೀಶರು ಅದು ಹೇಳೋದಕ್ಕೆ ತಯಾರಿಲ್ಲ, ಒಬ್ಬ ರಾಜಕೀಯ ವ್ಯಕ್ತಿಗಳು ಹೇಳೋದಕ್ಕೆ ತಯಾರಿಲ್ಲ. ಇದು ಹೀಗಾಗಿದೆ. ನಾನು ಏನೆಲ್ಲ ವಿನಂತಿ ಮಾಡ್ಕೊಂಡೇನೆ ಈಗ ಶಾಲಾ ಕಾಲೇಜುಗಳಲ್ಲಿ ಅಂದರೆ, ಅಭ್ಯರ್ಥಿ ನಿಮ್ಮಲ್ಲಿ ಬಂದು ಮತ ಕೇಳ್ತಾನಲ್ಲ ಆತನಿಗೆ ಹೇಳ್ರಿ, ನೀವು ಸ್ವಂತವಾಗಿ ನಮಗೆ ಒಂದು ಭರವಸೆ ಕೊಡ್ರಿ, ಒಂದು ಅಫಿಡವಿಟ್ ಕೊಡ್ರಿ. ಏನು, ನಾನು ಇಂಥ ಪಕ್ಷದಿಂದ ನಿಂತಿದ್ದೀನಿ, ಆಯ್ಕೆಯಾಗಿ ಬಂದರೆ ನಾನು ಬೇರೆ ಪಕ್ಷಕ್ಕೆ ಹೋಗಲ್ಲ, ಬೇರೆ ಪಕ್ಷಕ್ಕೆ ಹೋಗಿ ಮತ್ತೆ ಆ ಪಕ್ಷದಿಂದ ಎಲೆಕ್ಷನ್ ಇಲ್ಲ ಅಂತ ಭ್ರಷ್ಟ ನಾನು ಆಗೋದಿಲ್ಲ, ನಾನು 80%ಕ್ಕಿಂತ ಹೆಚ್ಚಿಗೆ
ವಿಧಾನಸಭೆಯಲ್ಲಾಗಲಿ ಲೋಕಸಭೆಯಲ್ಲಾಗಲಿ ನಾನು ಆಯ್ಕೆಯಾದ ಸದಸ್ಯತ್ವಕ್ಕೆ ಹಾಜರಾತಿ ಕೊಡ್ತೀನಿ. ನಾವು ವಿಡಿಯೋದಲ್ಲಿ ನೋಡ್ತೀವಿ. ನಾವು ಏನು ಖಾಲಿ ಕುರ್ಚಿಗಳಿದ್ದು ಇಷ್ಟು ಕಾನೂನುಗಳು ಪಾಸಾಗಿಬಿಟ್ಟು, ವಿರೋಧ ಪಕ್ಷದವ್ರು ಹೊರಗೋಗ್ಬಿಟ್ಟು ಇಷ್ಟು ಮಸೂದೆಗಳು ಪಾಸಾಗಿಬಿಟ್ಟು ಇದನ್ನೆಲ್ಲ ನೋಡ್ತೀವಿ. ಅವ್ರನ್ನ ಆರಿಸಿದ್ದೆ ಅದಕ್ಕೆ ನಾವು ಚರ್ಚೆ ಮಾಡ್ರಿ, ಜನರಿಗೆ ಆಗಬೇಕಾದಂಥ ಕಾನೂನುಗಳ ಬಗ್ಗೆ ಮಾಹಿತಿ ಕೊಡ್ರಿ, ಜನರ ಅಭಿಪ್ರಾಯ ತಗೊಳ್ರಿ, ನೀವು ಏನಾದರೂ ಮಾಡ್ರಿ ಅಂತ. ಆದ್ರೆ ಅವ್ರು ಆಬ್ಸೆಂಟ್ ಆಗಿಬಿಡ್ತಾವೆ, ಅಲ್ಲಿರೋದೇ ಇಲ್ಲೇನಿಲ್ಲ. ಇದು 80%ಗಿಂತ ಹೆಚ್ಚು ಅವಧಿಗೆ ನಾನು ಹಾಜರಾತಿ ಕೊಟ್ಟೇ ತೀರ್ತೀನಿ. ಯಾವುದೇ ನನ್ನ ಅನುದಾನದಿಂದ ಒಂದು ನಿರ್ಮಾಣ ಆಯ್ತು ಅಂತ ಹೇಳಿದ್ರೆ ಅದು ಅಪ್ಪಟ ಗುಣಮಟ್ಟದ್ದಿರೋದಾಗಿ ನೋಡ್ಕೊಳ್ತೀನಿ. ಯಾರಾದರೂ ಒಬ್ಬರು ಕಂಪ್ಲೇಂಟ್ ಕೊಟ್ಟು ಅದು ಗುಣಮಟ್ಟ ಸರಿ ಇಲ್ಲ ಅಂತ ಹೇಳಿದ್ರೆ ತನಿಖೆ ಮಾಡಿಸಿ ಸಂಬಂಧಪಟ್ಟವರಿಗೆ ಶಿಕ್ಷೆ ಗುರುಪಡಿಸ್ತೀನಿ ಅಂತ ಈ ರೀತಿ ನೀವು ಅಫಿಡವಿಟ್ ಕೊಡ್ರಿ, ಒಂದು ಪ್ರಮಾಣ ಪತ್ರ ಕೊಡ್ರಿ ಅಂತ ಕೇಳ್ರಿ. ಅವ್ರು ಕೊಟ್ಟರೆ ನಿಮ್ಗೆ ಓಟ್ ಹಾಕ್ತೀವಿ, ಇಲ್ಲ ಅಂದರೆ ನೋಟ ಹಾಕ್ತೀವಿ ಅಂತ ಹೇಳ್ರಿ. ನಾವು ಯಾರಿಗೂ ಹಾಕಂಗಿಲ್ಲ. ನಿಮ್ಮ ವಿರುದ್ಧ ಎಲ್ಲರ ವಿರುದ್ಧನೇ ನೋಟ ಹಾಕಂತ ಸುಪ್ರೀಂ ಕೋರ್ಟ್ ಹೇಳೈತಲ್ಲ, ನಾವು ಹಾಕ್ತೀವಿ. ನಾವು ಮುಂದೆ ಅದ್ರ ಪರಿಣಾಮ ಏನಾಗ್ತದೆ ಆಗಲಿ, ಇದನ್ನು ಹೇಳ್ರಿ ಅಂತ ಹೇಳಿದ್ರೆ ಜನರು ಒಪ್ಪಕ್ತಾ ಇರಲಿಲ್ಲ. ಇದನ್ನು ಹೇಳೋರೂ ಇಲ್ಲ ಭಾಳ ಮಂದಿ. ಈಗ ವಿಶೇಷವಾಗಿ ಈಗಿನ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಒಂದು ಅತ್ಯಾಚಾರ ಪ್ರಕರಣಗಳು ಜಾಸ್ತಿ ಆಗ್ತದೆ ಸರ್. ಮತ್ತೊಂದು ಕಡೆ ಧರ್ಮಕ್ಷೇತ್ರಗಳ ಬಗ್ಗೆ ಇದಾಗ್ತಾ ಇರ್ತಕ್ಕಂಥದ್ದು. ಏನ್ ಸರ್ ಇದು ಈ ರೀತಿ ಯಾಕೆ? ಯಾವುದೋ ಹೊರಜಗತ್ತಿನ ಶಕ್ತಿಗಳೇನಾದ್ರು ಮಾಡ್ತಾವೋ ಅಥವಾ ಏನು ಯುವ ಜನತೆಯಲ್ಲಿ ಸಾಕಷ್ಟು ದಿಕ್ತಪ್ಪಿಸ್ತವೆ, ಸಾಕಷ್ಟು ಚಂಚಲವೃಷ್ಟಿ ಆಗ್ತಾ ಇದೆ. ಯಾಕೆ ಸರ್ ಈ ರೀತಿ? ಯಾವಾಗ ಸರ್ ಸುಧಾರಿಸೋದು? ನೋಡ್ರಿ, ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಂಗೆ ಎರಡು ಗುಂಪುಗಳ ನಡುವೆ ಸ್ವಹಿತಾಸಕ್ತಿ ಇರ್ತದೆ. ಆ ಸ್ವಹಿತಾಸಕ್ತಿ ಏನು ಕೆಲಸ ಮಾಡುತ್ತದೆ ಹೇಳೋಕ್ಕಾಗಲ್ಲ. ಸತ್ಯ ಎಲ್ಲಿದೆ ಅಂತ ಹುಡುಕೋದು ನ್ಯಾಯಾಲಯದ ಕೆಲಸ. ಯಾವಾಗ ನ್ಯಾಯಾಲಯಗಳ ಕಟ್ಟೆ ಹತ್ತಿದ ಮೇಲೆ, ಈ ಧರ್ಮಸ್ಥಳದ್ದಾಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಅಪಪ್ರಚಾರ ಮಾಡೋರು ಇರ್ತಾರೆ, ಅಪಪ್ರಚಾರವನ್ನು ವಿರೋಧಿಸೋರು ಇರ್ತಾರೆ. ಅವರವರು ತಮಗೆ ಸರಿ ಕಂಡಂಗೆ ಮಾತಾಡ್ಕೊಳ್ತಾರೆ. ಈಗ ಸತ್ಯಾಂಶ ಹೊರಗೆ ಬರಲಾರ್ದೇ ನಾನೇನು ಹೇಳೋಕ್ಕೆ ಸಾಧ್ಯ? ನಾನು ಅಲ್ಲಿ ಆ ಪತ್ರಿಕೆಗಳಲ್ಲಿ ಓದ್ತೀನಿ, ವಿಡಿಯೋಗಳಲ್ಲಿ ನೋಡ್ತೀನಿ. 12 ಗುಂಡಿ ತೆಗೆದ್ರು, 15 ಗುಂಡಿ ತೆಗೆದ್ರು, ಒಂದು ಎಲುಬು ಸಿಗಲಿಲ್ಲ ಏನಿಲ್ಲ ಅಂತೇಳಿ. 30 ಅಡಿ ಆಳವರೆಗೆ ತೆಗೆದ್ರು, 30 ಅಡಿ ಆಳವರೆಗೆ ಗುಂಡಿ ತೆಗೆದು ಯಾರಾದರೂ ಮಣ್ಣು ಮಾಡ್ತಾರಾ ಅಂತ ವಿಧಾನಸಭೆಯಲ್ಲಿ ಪ್ರಶ್ನೆ ಮಾಡೋದನ್ನು ಕೇಳಿದ್ದೇನೆ. ಇವೆಲ್ಲ ಒಂದು ತರ್ಕರಹಿತವಾಗಿದ್ದು ಅದಾವೆ, ವಿತರ್ಕ ಇದ್ದುದು ಅದಾವೆ, ಕುತರ್ಕ ಇದ್ದುದು ಅದಾವೆ. ಅದು ಸರಿಯಾದ ತರ್ಕ, ಸತ್ಯ ಅಸತ್ಯ ಅನ್ನೋದು ಹುಡುಕೋದು. ಕುತರ್ಕ ನಂದೇ ಸರಿ ಅನ್ನೋ ಅಭಿಪ್ರಾಯ ಇದ್ದದ್ದು. ಇದು ಹೀಗೆ ಕುತರ್ಕದ ಜನರು ಅದಾರೆ, ತರ್ಕದ ಜನರು ಅದಾರೆ. ಹಾಗಿರುವಾಗ ಇಡೀ ವ್ಯವಸ್ಥೆ ಹೀಗಾಗಿದೆ. ಅಪ್ಪಟ ಪ್ರಾಮಾಣಿಕರನ್ನ ನಾವು ಆರಿಸಿ ಬಿಟ್ಟರೆ ಅಸ್ತ್ರ ನಮ್ಮ ಕೈಯೊಳಗಿದೆ, ನಾವೇ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಪುಕ್ಕಟೆ ಕೊಡ್ತಾರ ಅಂದ ತಕ್ಷಣ ಎಲ್ಲರೂ ಓಟ್ ಹಾಕಿಬಿಟ್ರಿ ಅಂತ ಹೇಳ್ತಾರೆ. ಈಗ ಅದ್ರದ್ದು ಅನುಭವಿಸ್ತಾರೆ. ಒಂದು ರಾಜ್ಯದ್ದಂತ ಹೇಳಂಗಿಲ್ಲ, ಒಂದು ಪಕ್ಷದ್ದಂತ ಹೇಳಂಗಿಲ್ಲ. ನಾನು ಎಲ್ಲ ಪಕ್ಷಗಳಲ್ಲಿ ಭ್ರಷ್ಟಾಚಾರದ ಬೀಜಗಳು ಅದೇ ಅದಾವ. ಅವು ಸಂದರ್ಭ ಬಂದಾಗ ಮೊಳಕೆ ಹೊಡಿತಾವ, ಸಸಿ ಆಗ್ತಾವ, ಮರನೂ ಆಗ್ತಾವ. ಅದು ಎಲ್ಲ ಬದಲಾವಣೆ ಆಗಬೇಕಾಗಿತ್ತು ಅಂದರೆ ಯುವ ಜನರು ಜಾಗೃತರಾಗಬೇಕು. ನಾವು ಸಮಾಜದ ವಿಶೇಷವಾಗಿ ಬಸವಾದಿ ಶರಣಯ್ಯರ ಅನುಯಾಯಿ. ವಿಶೇಷವಾಗಿ ಇಂಥ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಒಂದು ಲಿಂಗಾಯತ ಸಮುದಾಯ ಅಂತಕ್ಕಂಥದ್ದು ಬಂದಾಗ ಯಾಕೆ ಸರ್ ಒಂದ್ ಕಡೆ ಪಂಚಮಸಾಲಿ ಸಮುದಾಯಕ್ಕೆ ಮೀಸಲಾತಿ ಬೇಕು ಅಂತ ಹೇಳ್ಬಿಟ್ಟು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು, ಒಂದ್ ಕಡೆ ವೀರಶೈವ ಲಿಂಗಾಯತಕ್ಕೆ ಒಂದ್ ರೀತಿ ಅದು ಬೇಡ ಅಂತ ಹೇಳ್ತಕ್ಕಂಥದ್ದು, ಮತ್ತೊಂದ್ ಕಡೆ ಬೇಡ ಜಂಗಮ ಅದು ಸಪ್ರೇಟ್ ಅಂತಕ್ಕಂಥದ್ದು. ಈ ರೀತಿ ಇದಾಗ್ಬಿಟ್ರೆ ಯಾವ ರೀತಿ ಸರ್ ಸಮಾಜ ಯಾವ ರೀತಿ ಕಟ್ತೀರಾ ನೀವು? ಹೇಳ್ತೀನಲ್ರಿ, ಈ ಎಲ್ಲ ಉಪಜಾತಿಗಳಲ್ಲಿ ಉಪಪಂಗಡಗಳಲ್ಲಿ ರಾಜಕಾರಣಿಗಳು ಅದಾರ. ಅವರು ತಮ್ಮ ಬೇಳೆ ಬೇಯಿಸ್ಕೊಳ್ಳೋಕ್ಕಾಗಿನೇ ಅವ್ರವ್ರ ವಿರುದ್ಧ ಎತ್ಕೊಡ್ತಾರೆ. ಇರಲಿ, ಉಪಪಂಗಡ ಇರಲಿ, ಬೇಡ ಅಂತ ಅನ್ನೋದಿಲ್ಲ ನಾನು, ಇರುವಲ್ದಕ್ಕ ಅದನ್ನು ನೀವು ಅಂಟುಕೊಡ್ರಿ, ಅದರದ್ದೇ ಆಚರಣೆ ಮಾಡ್ರಿ. ಆದರೆ ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ
AJ24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.